ಹಾಯ್ ಹಲೋ ಎವ್ರಿವನ್. ಸೊ ನಾವು ಬಂದು ಬೆಂಗಳೂರಿಂದ ಕೊಟ್ಟಿಯೂರಿಗೆ ಒಂದು ಸುಂದರವಾದ ಪ್ರಯಾಣ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಲ್ಲಿಂದ ಡೈರೆಕ್ಟ್ ಕೊಟ್ಟಿಯೂರಿಗೆ ಹೋದ್ವಿ. ನಾಗರಹೊಳೆ ಫಾರೆಸ್ಟ್ ರೂಟಲ್ಲಿ ಹೋದ್ವಿ. ಅಲ್ಲಿ ಹೋಗಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಒಂದು ಆನೆ ನೋಡಿದ್ಬಿಟ್ರೆ ಇನ್ನೇನೂ ಕಾಣಿಸ್ಲಿಲ್ಲ. ಆನೆ ಒಂದು ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಡೈರೆಕ್ಟು ಕೊಟ್ಟಿಯೂರಿಗೆ ಹೋದ್ವಿ. ಕೊಟ್ಟಿಯೂರಲ್ಲಿ ರೂಮ್ ಮಾಡಿದ್ವಿ. ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದಮೇಲೆ ಕೊಟ್ಟಿಯೂರಿಗೆ ಹೋಗಿ ಕ್ಯೂನಲ್ಲಿ ಹೋದ್ವಿ. ಬೈ ಕ್ಯೂನಲ್ಲಿ ಹೋದ್ವಿ. ಶಾರ್ಟ್ಕಟ್ ರೂಟಲ್ಲಿ ಹೋದರೆ ಈಸಿಯಾಗಿ ಹೋಗ್ಬೋದು. ಇನ್ ಕೇಸ್ ಕ್ಯೂನಲ್ಲಿ ಹೋಗ್ತೀವಿ ಅಂದರೆ 1.5 ಅವರ್ ಮೇಲಾಯಿತು. ನಾವು ಲಾಸ್ಟ್ ವೀಕಲ್ಲಿ ಹೋಗಿದ್ದು. ಸ್ಟಾರ್ಟಿಂಗೇ ಹೋಗ್ತೀವಿ ಅಂದರೆ 3-4 ಅವರ್ಸ್ ಮೇಲಾಗ್ಬೋದು. ಶಾರ್ಟ್ಕಟ್ ರೂಟ್ ಇದೆ, ಮೀನ್ಸ್ ಎಕ್ಸಿಟ್ ರೂಟಲ್ಲಿ ಬಂದರೆ ತುಂಬ ಈಸಿಯಾಗಿ ದರ್ಶನ ಆಗುತ್ತೆ. ಅಲ್ಲಿ ಆಪೋಸಿಟಲ್ಲಿ ಕಾಣ್ತಿದೆಯಲ್ವಾ ಗುಡಿಸ್ಲು ಥರ, ಸೊ ಆಪೋಸಿಟಲ್ಲಿ ಗುಡಿಸ್ಲಿರೋದ್ರಲ್ಲೇ ಅಲ್ಲಿ ಒಂದು ವಿಗ್ರಹ ಅಂದರೆ ಚಿಕ್ಕದು ಕಲ್ ಥರ ಇಟ್ಟಿದ್ದಾರೆ. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ರಿಟರ್ನ್ ಆದ್ವಿ. ಬಟ್ ನಮ್ಮನೆಯವ್ರು ಏನಂತಂದರೆ ಹೋಗುವಾಗ ಫುಲ್ಲು ಸ್ಮೆಲ್ಲಿತ್ತು ಅಲ್ಲಿ ಫಿಶ್ದೇನೋ. ಸ್ಮೆಲ್ ಇದ್ದಿದ್ದರಿಂದ ಅವರಂದರು ಅಪ್ಪ ಮಳೆ ಬರಲಪ್ಪ ದೇವ್ರೆ ಹಾಗೆ ಹೀಗೆ ಅಂತ. ಅದಾದಮೇಲೆ ಮಳೆ ಬಂತು. ಫುಲ್ ಕಂಪ್ಲೀಟಾಗಿ ಮಳೇಲಿ ನಿಂತ್ಕೊಂಡ್ರೆ ಕಂಪ್ಲೀಟ್ ಕೊಟ್ಟಿಯೂರು ಎಂಟ್ರಿ ಆದಾಗಿಂದ ಹಿಡಿದು ನಾವು ರಿಟರ್ನ್ ರೂಮ್ ಸೇರೋವರೆಗೂ ಕಂಪ್ಲೀಟ್ ಮಳೆ ಇತ್ತು. ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫುಲ್ ವಾಟರಲ್ಲೆಲ್ಲ ನದಿ ಒಳಗಡೆನೇ ಇರೋದ್ರಿಂದ ನೋಡ್ಕೊಂಡು ಬಂದಿದ್ದು. ನೆಕ್ಸ್ಟ್ ಅಲ್ಲಿ ತುಂಬ ಜನ ಹೇಳೋದೇನಂತಂದರೆ ಅಯ್ಯೋ ಕೊಟ್ಟಿಯೂರಲ್ಲಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಕರ್ನಾಟಕ ಜನ ಅಂದರೆ. ಸೀರಿಯಸ್ಲಿ ಆ ಥರ ಏನೂ ಮಾಡಲಿಲ್ಲ. ಬಟ್ ನಾನು ಹೇಳೋದೇನು ಅಂದರೆ ನಮ್ಮ ಕರ್ನಾಟಕದವರೇ ತುಂಬ ಜನ ಅಲ್ಲಿ ಸ್ಲಿಪ್ಪರ್ಸ್ ಹಾಕ್ಕೊಂಡು ಬರಬೇಡಿ ಅಂತಂದ್ರೂ ಸ್ಲಿಪ್ಪರ್ಸ್ ಹಾಕ್ಕೊಂಡೇ ಒಳಗಡೆ ಎಲ್ಲ ಓಡಾಡಿದ್ರು. ಸೊ ದಟ್ ಅವಾಗೇನಾಗುತ್ತೆ, ಅದಕ್ಕೇ ಅವರು ಆ ರೀತಿ ಎಲ್ಲ ಮಾಡಿರ್ಬೋದು. ಆ್ಯಂಡ್ ಇದೊಂದು ಇದೆಯಲ್ಲ ಅಲ್ಲಿ ಇವಾಗ ವೀಡಿಯೋದಲ್ಲಿ ಬರ್ತಿದೆಯಲ್ಲ, ಅದೊಂದು ಮಾತ್ರ ಏನು ಅಂತ ನಂಗೆ ಸೀರಿಯಸ್ಲಿ ಗೊತ್ತಾಗಲಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಗೊತ್ತಿದೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ನಾವು ತಿಳ್ಕೊತೀವಿ. ಗೊತ್ತಾಗಲಿಲ್ಲ ಅಂದರೆ ತಿಳ್ಕೊಂಡು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಈ ಥರ ವೀಡಿಯೋಸ್ ಆಗ್ತಾಯಿದ್ರು. ಅವರೇನೋ ಟಮಟೆ ಬಾರಿಸ್ತಾ ಇರ್ತಾರೆ, ಲೈಕ್ ಏನೋ ಸೌಂಡ್ ಮಾಡ್ತಾ ಇರ್ತಾರೆ. ಇವರು ಏನೋ ಸ್ಟೆಪ್ಸ್, ಅದು ತುಂಬ ಸಿಂಪಲ್ಲಾಗಿ ಅಲ್ಲೂ ಕೂಡ ಕಾಸುಗಳು ಹಾಕಿದ್ದಾರೆ. ಆ್ಯಂಡ್ ಕೊಟ್ಟಿಯೂರಲ್ಲಿ ನನಗೆ ಒಂದೇ ಒಂದು ಬೇಜಾರಾಗಿದ್ದೇನು ಅಂದರೆ, ಅಲ್ಲಿ ಬೇಜಾರಾಗಿದ್ದು ಏನಪ್ಪ ಅಂದರೆ ಅಲ್ಲಿ ಸತಿ ದಹನ ಆಗಿರುವಂಥ ಜಾಗ ಇದೆಯಲ್ವಾ, ಸೊ ಅಲ್ಲಿ ಸತಿ ದಹನ ಆಗಿರುವಂಥ ಜಾಗದಲ್ಲಿ ತುಂಬ ಜನ ದುಡ್ಡು ಹಾಕಿದ್ದಾರೆ. ಅದು ಅವ್ರು ಭಕ್ತಿ ಇರ್ಬೋದು, ಅದು ತಪ್ಪು ಅಂತ ನಾನು ಹೇಳಲ್ಲ. ಬಿಕಾಸ್ ಅಲ್ಲೇ ಪಕ್ಕದಲ್ಲೇ ಒಂದು ಉಂಡಿನ ಇಟ್ಟಿದ್ರು. ಆ ಉಂಡಿ ಒಳಗೆ ಹಾಕಿದ್ರೆ ಅದನ್ನು ಎಂತಕ್ಕಾದರೂ ತೊಗೊಂಡು ಅನ್ನದಾನನೋ ಇನ್ನೊಂದೋ ಮತ್ತೊಂದಕ್ಕೆ ಯೂಸ್ ಮಾಡ್ತಾರೆ. ಬಟ್ ಅಲ್ಲಿನ ನಂಬಿಕೆ ಹೇಗಿದೆ ಅಂತಂದರೆ ಎಲ್ಲ ದುಡ್ಡು, ಮಳೆ ಅಷ್ಟು ಜೋರಾಗಿ ಮಳೆ ಬರ್ತಿದೆ. ಕಾಯಿನ್ ಆದರೆ ಓಕೆ, ನೋಟು 20 ರುಪೀಸು, 10 ರುಪೀಸು, 50 ರುಪೀಸ್ ಈ ಥರ ಎಲ್ಲ ನೋಟ್ಗಳು ಹಾಕಿದ್ದಾರೆ. ಅದು ತುಂಬ ನೆಂದು ಅಲ್ಲೇ ವೇಸ್ಟ್ ಆಗಿ ಅದು ಯಾರಿಗೂ ಉಪಯೋಗ ಇಲ್ಲ, ಹೌದಲ್ವ? ಅದು ದುಡಿಯೋಕ್ಕೆ ಎಷ್ಟು ಕಷ್ಟ. ನಂಬಿಕೆ ಇರಲಿ, ತಪ್ಪು ಅಂತ ಹೇಳಲ್ಲ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾವಲ್ಲೇನು ದುಡ್ಡು ಅಂತೇನು ಹಾಕಲಿಲ್ಲ, ಜಸ್ಟ್ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಎಕ್ಸಿಟ್ ಗೇಟು, ಅಲ್ಲೇ ಪಕ್ಕದಲ್ಲೇ ಎಕ್ಸಿಟ್ ಗೇಟ್ ಇತ್ತು. ಸೊ ಎಕ್ಸಿಟ್ ಗೇಟಿಂದ ಬಂದು ಅಲ್ಲಿ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜಿಂದನಾದರೂ ಹೋಗ್ಬೋದು, ಆರ್ ಅದರ್ವೈಸ್ ಕೆಳಗಡೆ ಏನಾದರೂ ನದಿಯಲ್ಲಾದರೂ ಹೋಗ್ಬೋದು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ರಿಟರ್ನ್ ಅಲ್ಲಿಂದ ಹೋಗಿ ವಿಡಿಯೋನ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಬರ್ತೀವಲ್ವ, ಸೊ ನೆಕ್ಸ್ಟ್ ಟೈಮ್ ಬಂದರೆ ನಮಗೆ ಹೆಲ್ಪ್ ಆಗುತ್ತೆ ನಾವು ಯಾವ ರೂಟಲ್ಲಿ ಬಂದ್ವಿ ಅಂತ. കവർ വിട്ടിട്ടുണ്ടായിരുന്നില്ല ഞാൻ വീഡിയോ എടുത്തിട്ടേ വെറുതെ കവറുകൾ വിട്ടിട്ടുണ്ടായിരുന്നു. ಹಿಂಗೂ ಹೋಗ್ಬೋದು ಹಂಗೂ ಹೋಗ್ಬೋದು. ಅಲ್ಲಿ ಸ್ಮೆಲ್ ಬೇಕು ಅಂದ್ರೆ ಆ ಕಡೆ ಹೋಗ್ಬೇಕು, ಇಲ್ಲಾಂದ್ರೆ ಈ ಕಡೆ ಹೋಗಿ ಗೇಟ್ ಹಾಕ್ಬಿಟ್ಟವ್ರೆ. ಇಲ್ಲ ಓಪನ್ ಐತಲ್ಲ. ನಾವು ನೆಕ್ಸ್ಟು ಗೇಟ್ ನಂಬರ್ 2ನಲ್ಲಿ ಬಂದರೆ ಆರಾಮಾಗಿ ಬೇಗ ಹೊಲಿಕ್ಕೆ ಹೋಗ್ಬೋದು. ಗೊತ್ತಾಯ್ತು. ಗೇಟ್ ನಂಬರ್ 2 ಇದು ಎಕ್ಸಿಟ್ ಗೇಟು. ಎಕ್ಸಿಟಲ್ಲೇ ಬಂದರೆ ನಾವು ಬೇಗ ಹೊಲಿಕೊಂಡು ಹೋಗ್ಬೋದು. ಕ್ಯೂನಲ್ಲಿ ಬರ್ತೀವಿ ಅಂದರೆ ಮ್ಯಾಕ್ಸಿಮಮ್ 1.5 ಅವರ್ ನಿಂತ್ಕೊಳ್ಳೇಬೇಕು. 1.5 ಅವರ್ 2 ಅವರ್. ಮಳೆ ಅಂತೂ ಬಿಡಂಗೆ ಕಾಣಲ್ಲ. ಇವತ್ತು ನೈಟೆಲ್ಲ ರುಬ್ಬಂಗಿದೆ, ನೋಡೋಣ. ಇಲ್ಲಿ ಬಂದು ಅದೇ ಇದು ಒಂದು ದೇವಸ್ಥಾನ. ಅಂದರೆ ನಾವು ಹೋದಾಗ ಡೋರ್ ಹಾಕಿದ್ರು. ಆ್ಯಕ್ಚುಲಿ ನಾವು ಇಲ್ಲಿ ಬಂದು ಹೋಗಿದ್ದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ರಿಟರ್ನ್ ಬಂದ್ವಿ ಅಷ್ಟೇ. ಇಲ್ಲಿಗೆ ಸ್ಟಾರ್ಟಿಂಗ್ ಬಂದಾಗಲೇ ಅಲ್ಲಿ ಡೋರ್ ಅಂದರೆ ಮೀನ್ಸ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಒಳಗಡೆ ಹೋಗಿ ನೋಡಿಕೊಂಡು ಅಲ್ಲೂ ಅಷ್ಟೇ ಸೀರಿಯಸ್ಲಿ ಅಲ್ಲಿ ಕಂಬಗಳು ಮತ್ತು ಅಲ್ಲಿ ಇರುವಂಥ ಚಪ್ಪಡಿ ಕಲ್ಲು ಅಲ್ಲೆಲ್ಲ ಕಡೆನೂ ಬರೀ ದುಡ್ಡೇ. ಓಪನ್ ಆಗಿರ್ಲಿಲ್ವಲ್ಲ ಡೋರು, ಸೊ ಅಲ್ಲೇ ಮೆಟ್ಲತ್ರನೇ ಎಲ್ಲ ದುಡ್ಡ ಬಿಸಾಕುವಂಥದ್ದು. 10 ರೂಪಾಯಿ 50 100 ಎಲ್ಲ ದುಡ್ಡು ಬಿಸಾಕೋದು. ಹಿಂಗೆ ಎಂಟ್ರಿಯಲ್ಲಿ ಇಲ್ಲಿಂದನೇ ಎಂಟ್ರಿ ತೊಗೊಂಡಿದ್ದು ನಾವು. ಆ್ಯಕ್ಚುಲಿ ಇಲ್ಲಿ ನೋಡಿಕೊಂಡು ಅದ್ರ ಹಿಂದೆ ರೋಡು, ಬ್ಯಾಕ್ ಸೈಡ್ ರೋಡ್ ಇದೆ. ಸೊ ಆ ಕಡೆಯಿಂದ ದಾಟ್ಕೊಂಡು ಒಳಗಡೆ ಟೆಂಪಲ್ ಇದಕ್ಕೆ ಹೋಗಿದ್ದು ನಾವು. ಅಂದರೆ ಅಲ್ಲಿ ಗುಡಿಸ್ಲೆಲ್ಲ ಹಾಕಿರ್ತಾರಲ್ಲ ಅಲ್ಲಿಗೆ.
ಇದು ಬಂದು ಒಂದು ಟೆಂಪಲ್, ಶಿವನ್ ಟೆಂಪಲ್. ಇದು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಮಳೇಲಿ ನೆಂದಿದ್ದ ಫೀಲ್ ತುಂಬ ಚೆನ್ನಾಗಿತ್ತು. ಅದನ್ನು ಮಾತ್ರ ಮರೆಯೋಕ್ಕಾಗಲ್ಲ. ಮೀನ್ಸ್ ನೆಕ್ಸ್ಟ್ ಕೊಟ್ಟಿಯೂರಿಗೆ ಮೀನ್ಸ್ ನೆಕ್ಸ್ಟ್ ಇಯರೇ ಇನ್ನು ಓಪನ್ ಆಗೋದಲ್ವಾ. ಸೊ ನೆಕ್ಸ್ಟ್ ಇಯರ್ ಹೋಗುವಾಗ ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಮೀನ್ಸ್ ಯಾವ ರೀತಿ ಹೋಗ್ಬೋದು, ನೆಕ್ಸ್ಟ್ ಕೊಟ್ಟಿಯೂರು ಸರೌಂಡಿಂಗ್ ಏನೇನು ಪ್ಲೇಸಸ್ ಇದೆ ಆರಾಮ್ಸೆ ನೋಡ್ಬೋದು. ಕ್ಯೂನಲ್ಲಿ ಹೋಗ್ತೀನಿ, ಅದೆಲ್ಲ ಸ್ವಲ್ಪ ಕಷ್ಟ. ಮೇ ಬಿ ನೆಕ್ಸ್ಟ್ ಇಯರ್ ಏನು ರೂಲ್ಸ್ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲರೂ ತುಂಬ ಜನ ನಾನು ಇನ್ಸ್ಟಾಸಲ್ಲೆಲ್ಲ ನೋಡಿದ್ದೀನಿ, ಶಾರ್ಟ್ಕಟ್ ರೂಟ್ನೆಲ್ಲ ಹೇಳಿದಾರಾ. ಸೊ ಮೇ ಬಿ ನೆಕ್ಸ್ಟ್ ಇಯರ್ಗೆ ಅದನ್ನೆಲ್ಲ ಕ್ಲೋಸ್ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಆವಾಗ ಬೇರೆ ಯಾವುದು ವಿಧಿ ಇಲ್ಲದೆ ನಾವು ಕ್ಯೂನಲ್ಲಿ ಹೋಗಬೇಕಾಗುತ್ತೆ. ಬಟ್ ನಾವು ಕ್ಯೂನಲ್ಲಿ ನಿಂತಾಗ ನಮಗೇನು ಬೇಜಾರಾಗಿದ್ದು ಅಂದರೆ ತುಂಬ ಸ್ಮೆಲ್ಲಿತ್ತು, ಬ್ಯಾಡ್ ಸ್ಮೆಲ್. ಯಾವ ರೀತಿ ಗಾಳಿ ಬೀಸಿದಾಗೆಲ್ಲ ತುಂಬ ಸ್ಮೆಲ್ಲು. ಆಮೇಲೆ ಎಲ್ಲರೂ ಇವರು ಜೆಂಟ್ಸ್ ಎಲ್ಲ ಶರ್ಟ್ ಎಲ್ಲ ರಿಮೂವ್ ಮಾಡಿ ಹಾಗೆ ಬರ್ತಿದ್ರಲ್ವ. ಸೊ ಹಾಗಾಗಿ ಅವ್ರದ್ದು ಬೇರೆ ಸ್ವೆಟ್ ಸ್ಮೆಲ್ಲು, ಅಲ್ಲಿ ಇಲ್ಲಿ ಏನಂದರೆ ಊಟ ಮಾಡ್ಕೊಂಡು ಏನಾದ್ರು ಹೋಗ್ಬಿಟ್ಟಿದ್ರೆ ಅಂತ ಸೀರಿಯಸ್ಲಿ ವಾಮಿಟೇ ಅಲ್ಲಿ. ಅದಾದಮೇಲೆ ಔಟ್ಸೈಡ್ ಬಂದ್ವಿ. ಔಟ್ಸೈಡು ಬಂದು ಅಲ್ಲಿಂದ ನೋಡಿಕೊಂಡು ಅದೆಲ್ಲ ತೊಗೊಂಡು ಅಲ್ಲಿ ನನ್ನ ಮಗಳಿಗೆ ಏನಾದ್ರು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಬಟ್ ಆಮೇಲೆ ಬಂದಿದ್ದು ಬೈಕಲ್ಲಲ್ವಾ. ಸೊ ದಟ್ ಬೈಕಲ್ಲಿ ಏನೂ ಪರ್ಚೇಸ್ ಮಾಡಿ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಇಟ್ಕೊಂಡೋದ್ರೂ ಅದು ರಿಟರ್ನ್ ಬೆಂಗಳೂರು ಬರೋವರೆಗೂ ಇರಲ್ಲ. ಸೊ ದಟ್ ಅಲ್ಲೇನೂ ತೊಗೊಳ್ಳಿಲ್ಲ. ಅದಾದಮೇಲೆ ರೂಮಿಗೆ ಬಂದು ಫ್ರೆಶಪ್ ಆದ್ವಿ. ಫ್ರೆಶಪ್ ಆಗಿ ರೂಮ್ ಚೆನ್ನಾಗಿತ್ತು. ಆ್ಯಕ್ಚುಲಿ ವಿಲ್ಲಾ ನಾವು ಮಾಡಿದ್ದು. ವಿಲ್ಲಾದಲ್ಲಿ ಒಂದು ರೂಮು 2000 ತೊಗೊಂಡ್ರು. 2000 ತೊಗೊಂಡ್ರು. ಬಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗಿ ಇದ್ದರು. ನನಗೆ ಮೀನ್ಸ್ ಕೇರಳದಲ್ಲಿ ಆಲ್ಮೋಸ್ಟ್ ನಾಟ್ ಇನ್ ಕೊಟ್ಟಿಯೂರ್, ಕಂಪ್ಲೀಟ್ ಕೇರಳದಲ್ಲಿ ನನಗಿರೋ ಏನಪ್ಪ ತುಂಬ ಇಷ್ಟ ಅಂದರೆ ಅವರು ಮನೆ ಕಟ್ಟುವಂಥ ಸ್ಟೈಲ್, ಅದಾದಮೇಲೆ ಗಿಡಗಳನ್ನ ಬೆಳೆಸೋದು. ಎಲ್ಲ ಕಂಪ್ಲೀಟ್ ಕೇರಳ ನೋಡಿ ಎಲ್ಲರ ಮನೆಯಲ್ಲೂ ಗಿಡಗಳು ಔಟ್ಸೈಡು, ಮತ್ತು ಪ್ಯಾಸೇಜಸ್ ಜಾಸ್ತಿ. ಸೊ ಅಲ್ಲಿಂದ ಬಂದು ಬಟ್ಟೆ ಎಲ್ಲ ತೆಗೆದು ಬಟ್ಟೆ ಎಲ್ಲ ಒಣಗಾಕಿ ಫ್ರೆಶಪ್ ಆಗಿ, ತುಂಬ ಮಳೆ ಬರ್ತಿತ್ತು. ಸೊ ಎಲ್ಲೂ ಹೋಗಲಿಲ್ಲ, ಅಲ್ಲೇ ರೂಮಲ್ಲೇ ಕೂತ್ಕೊಂಡು ವಿಲ್ಲಾ ಮಾಡಿದ್ವಲ್ಲ, ಅಲ್ಲೇ ರೂಮಿಂದ ಔಟ್ಸೈಡ್ ಕೂತ್ಕೊಂಡು ಎಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ಆಟ ಆಡಿಕೊಂಡು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇಗೆ ನೈಟ್ ಹೋಗಿ ಎಲ್ಲ ಊಟ ತೊಗೊಂಬಂದು ಪಾರ್ಟಿ ಎಲ್ಲ ಮಾಡಿ ತಿಂದುಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ಫ್ರೆಶಪ್ ಆಗಿ ಡ್ರೈವ್ ಬೀಚ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ, ಅಲ್ಲಿ ಒಂದು ಪ್ಲೇಸ್ ಇದೆ ಮಿಡಲಲ್ಲಿ. ಆ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಮರ, ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ, ವೀಡಿಯೋಸ್ ತೊಗೊಂಡ್ವಿ. ಅದಾದಮೇಲೆ ಅಲ್ಲಿ ಜಾಸ್ತಿ ರಬ್ಬರ್ನ ಬೆಳೀತಾರೆ, ಅದೊಂದು ನೋಡಿದೆ, ಚೆನ್ನಾಗಿತ್ತು. ಇಲ್ಲಿ ಹಿಂದೆ ಎಲ್ಲ ಹಾಕಿದ್ದಾರೆ ನೋಡಿ, ಅಲ್ಲಿ ಜೇನುಗಳನ್ನ ಸಾಕಿದ್ದಾರೆ, ಜೇನು ಹುಳಗಳನ್ನ ಸಾಕ್ತಾರೆ ಬಿಕಾಸ್ ಆಫ್ ಜೇನುತುಪ್ಪ ಇದು ಮಾಡೋದಕ್ಕೆ. ಆಮೇಲೆ ಮರನ ಅರ್ಧ ಕಡ್ದ್ಬಿಟ್ಟು ಅಲ್ಲಿ ಪೇಪರ್ ಥರ ಸುತ್ತಿರ್ತಾರೆ. ಅಲ್ಲಿ ಬಂದು ಅಲ್ಲೆಲ್ಲ ಇದೆ ನೋಡಿ, ಹಿಂದೆ ಬ್ಯಾಕ್ ಸೈಡಲ್ಲಿ ಕವರ್ಗಳನ್ನ ಕಟ್ಟಿರೋವಂಥದ್ದು, ಅದೆಲ್ಲ ರಬ್ಬರ್ಗಳನ್ನ ತಯಾರು ಮಾಡೋಕ್ಕಂತೆ ನೋಡಿ. ಪ್ಲೇಸ್ ತುಂಬ ಚೆನ್ನಾಗಿತ್ತು. ಫೋಟೋಸ್ಗಂತೂ ಹೇಳಿ ಮಾಡಿಸಿದ ಪ್ಲೇಸು. ಫೋಟೋಸ್ ಎಲ್ಲ ಆರಾಮಾಗಿ ತೊಗೋಬೋದು, ಚೆನ್ನಾಗಿದೆ ವೈಬೆಲ್ಲ. ಆ್ಯಂಡ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಭೂಮಿಗೆ ಒಂದು ಅರ್ಥಗೆ ಏನಿದೆ ಅಲ್ಲ, ನಿಜವಾದ ಆಭರಣ ಒಂದು ಗೋಲ್ಡ್ ಅಂತಂದರೆ ಅದು ಪ್ರಕೃತಿನೇ. ಕೇರಳದಲ್ಲಿ ನನಗೆ ಇಷ್ಟ ಆಗೋದೆ ಕಂಪ್ಲೀಟ್ ಆ ಗ್ರೀನರಿ, ಅವರು ಮನೆಗಳಲ್ಲಿ ಬೆಳೆಸುವಂಥ ಗಿಡಗಳಾಗಿರ್ಬೋದು, ನೋಡೋಕ್ಕೆ ಒಂಥರ ಚಂದ. ಆ್ಯಂಡ್ ಅವ್ರು ಎಷ್ಟು ಬೇಕಷ್ಟು ಮನೆ ಕಟ್ಕೋತಾರೆ. ಆ ಸ್ಟೈಲೆಲ್ಲ ಹೇಗೆ ಅಂದರೆ ನಮ್ಮ ಹಳೇ ಕಾಲದಲ್ಲಿ ಇರ್ತಿತ್ತು ಗೊತ್ತಾ, ಈ ಹಂಚಿನ ಮನೆಗಳು, ಆ ರೀತಿ ಮನೆಗಳೆಲ್ಲ. ಆ್ಯಂಡ್ ಪ್ರತಿಯೊಂದು ಮನೆ ಮುಂದೆನೂ 2 ಚೇರು, ಉಯ್ಯಾಲೆ, ಅವ್ರು ಆರಾಮ್ಸೆ ಬಂದು ಹೊರಗಡೆ ಕೂತ್ಕೊಂಡು ಏನು ವೆಹಿಕಲ್ಗಳನ್ನೆಲ್ಲ ನೋಡೋದು, ಈ ರೀತಿ ಟೈಮ್ ಪಾಸ್ ಮಾಡ್ತಾರೆ. ಅದಾದಮೇಲೆ ಅಲ್ಲಿ ನಮ್ಮ ಬೈಕ್ದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿದ್ರು, ಅದನ್ನು ಚೆಕ್ ಮಾಡ್ತಾಯಿದ್ವಿ. ಫಾಗ್ ಲೈಟ್ ಹಾಕ್ಸಿದ್ರು ಮೈ ಹಸ್ಬೆಂಡ್. ಸೊ ಅದನ್ನೆಲ್ಲ ಚೆಕ್ ಮಾಡ್ತಾಯಿದ್ವಿ, ಫೋಟೋಸ್ ತೊಗೊಂಡ್ವಿ, ಚೆನ್ನಾಗಿತ್ತು. ಅಲ್ಲಿಂದ ಡ್ರೈವ್ ಬೀಚ್ಗೆ ಹೋದ್ವಿ. ಡ್ರೈವ್ ಬೀಚ್ಗೆ ಹೋಗೋಗಿ ಏನಂದರೆ ನಾವು ಇದ್ದಿದ್ದು ವಿಲ್ಲಾದಲ್ಲಿ ಇಬ್ಬರು ಉತ್ತರ ಕರ್ನಾಟಕದವ್ರು ಬಂದಿದ್ದರು, ಬಾಯ್ಸು. ಬಟ್ ಚೆನ್ನಾಗಿ ಎನ್ಕರೇಜ್ ಮಾಡಿದ್ರು. ಆ್ಯಂಡ್ ಚೆನ್ನಾಗಿ ನಮಗೂ ಒಂಥರ ಹೇಗೆ ಅಂತಂದರೆ, ಯಾವುದಾದ್ರೂ ಅದರ್ ಸ್ಟೇಟ್ಸ್ಗೆ ಅಥವಾ ಬೇರೆ ಕಂಟ್ರೀಸ್ಗೆ ಎಲ್ಲಾದರೂ ಹೋದಾಗ ನಮ್ಮ ಕನ್ನಡದವ್ರು ಸಿಕ್ಕಿದ್ರೆ ಏನೋ ಒಂಥರ ಆಪ್ತರು, ತುಂಬ ನಮ್ಮವರೇ ಸಿಕ್ಕಿದ್ರೆ ಅನ್ನೋ ಫೀಲು. ಸೊ ಹಾಗಾಗಿ ಅವರು ನಮ್ಮ ಜೊತೆ ಬಂದರು. ಅಲ್ಲಿನ ನಾವು ನೈಟ್ ಎಲ್ಲ ಅಲ್ಲೇ ನಮ್ಮ ಜೊತೆಲೇ ಇದ್ದರು. ಒಂದೇ ವಿಲ್ಲಾದಲ್ಲಿ ರೂಮ್ ಮಾಡಿದ್ವಲ್ಲ, ಸೊ ದಟ್ ಅಲ್ಲಿಂದ ಅವರು ಕೂಡ ನೆಕ್ಸ್ಟು ಡ್ರೈವ್ ಬೀಚೇ ಪ್ಲ್ಯಾನ್ ಮಾಡಿದರು. ಅದಾದಮೇಲೆ ಎಲ್ಲಿ ಪ್ಲ್ಯಾನ್ ಮಾಡಬೇಕು ಅಂತ ಕೇಳ್ತಾಯಿದ್ರು ನಮ್ಮನ್ನ. ನಾವು ಸ್ವಲ್ಪ ಸಜೆಷನ್ಸ್, ನಾವೆಲ್ಲ ವಯನಾಡು, ಊಟಿ ಎಲ್ಲ ಹೋಗಿ ಬಂದಿದ್ವಿ. ಸೊ ದಟ್ ನಾವೇನು ಮಾಡಿದ್ವಿ, ವಯನಾಡಿಗೆ ಹೋಗಿ ಆ್ಯಂಡ್ ಊಟಿಗೆ ಹೋಗಿ, ಪ್ಲೇಸ್ ತುಂಬ ಚೆನ್ನಾಗಿದೆ ಈ ಟೈಮಲ್ಲಿ ಅಂತೇಳಿ ಅಲ್ಲಿಂದ ಡೈರೆಕ್ಟ್ ಕೊಟ್ಟಿಯೂರ್ಗೆ ಹೊರಟ್ವಿ. 4 ಜನನು, ಮೀನ್ಸ್ ನಾನು, ನನ್ನ ಹಸ್ಬೆಂಡ್, ಆಮೇಲೆ ಅವರಿಬ್ಬರು ಬ್ರದರ್ಸ್. ಅವರು ಕೂಡ ರೈಡರ್ಸು, ಫ್ರಮ್ ಉತ್ತರ ಕರ್ನಾಟಕದಿಂದ ಬಂದಿರುವಂಥದ್ದು. ಇಬ್ಬರು ಸಪ್ರೇಟ್ ಬೈಕಲ್ಲಿ ಬಂದಿದ್ದರು. ಇಲ್ಲಿ ನಮ್ಮ ಮುಂದೆ ಹೋಗ್ತಿದ್ದಾರಲ್ಲ ಅವರೇ. ಅಲ್ಲಿಂದ ಡ್ರೈವ್ ಬೀಚಲ್ಲಿ ಏನಪ್ಪ ಅಂದರೆ, ಡ್ರೈವ್ ಮಾಡೋಣ, ಅದೊಂಥರ ಫೀಲ್ ಚೆನ್ನಾಗಿರುತ್ತೆ ಅಂತೇಳಿ ತುಂಬ ಖುಷಿಯಿಂದ ಹೋದ್ವಿ. 50 ಕಿಲೋಮೀಟರ್ಸ್ ಏನೋ ಅನಿಸುತ್ತೆ, 50 ಕಿಲೋಮೀಟರ್ಸು, 1.5 hour ಜರ್ನಿ ಆಯಿತು.
ಬಟ್ ಅಲ್ಲೇನಪ್ಪ ಅಂದರೆ ಡ್ರೈವ್ ಬೀಚ್ ಕ್ಲೋಸ್ ಮಾಡಿದ್ದು. ಅಲ್ಲಿ ವೇವ್ಸ್ ಎಲ್ಲ ಜಾಸ್ತಿ ಇರೋದನ್ನ ಡ್ರೈವ್ ಬೀಚ್ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿಂದ ರಿಟರ್ನ್ ಕೊಟ್ಟಿಯೂರ್ ಮೇಲೆ ಬರಬೇಕಿತ್ತು. ಅಲ್ಲಿಂದ ರಿಟರ್ನ್ ಕೊಟ್ಟಿಯೂರ್ ಮೇಲೆ ಬಂದು ನೆಕ್ಸ್ಟು ಅಲ್ಲಿ ಟೀ ಸ್ಪಾಟ್ ಇತ್ತು, ಅಲ್ಲೂ ಕೂಡ ವ್ಯೂ ಚೆನ್ನಾಗಿತ್ತು ಅಂತೇಳಿ ಟೀ ಸ್ಪಾಟ್ ಅಲ್ಲೇ ನಿಲ್ಲಿಸಿ ಟೀ ಕುಡ್ಕೊಂಡು ಅಲ್ಲಿ ಕೆಲವೊಂದು ವೀಡಿಯೋಸ್ ತೊಗೊಂಡೆ. ಟೀ ಸ್ಪಾಟ್ ಆ್ಯಕ್ಚುಲಿ ಏನು ಗೊತ್ತಾ, ಒಳ್ಳೆಯ ಕಡೆ ಟೀ ಸ್ಪಾಟ್ ಇದೆ ಅದು. ಎಷ್ಟೋ ಜನ ಬರೋರು ಅಲ್ಲೇ ಟೀ ಕುಡಿಯೋಕ್ಕೆ ಅಂತ ಎಲ್ಲ ನಿಲ್ಲಿಸಿದ್ದು. ಬಿಕಾಸ್ ಹಿಂದೆ ತುಂಬ ಇತ್ತು ಟೀ ಸ್ಟಾಲ್ಸು, ಬಟ್ ನಿಲ್ಸಿದ್ದು ಮಾತ್ರ ಎಲ್ಲರೂ ಇಲ್ಲೇ. ವ್ಯೂ ಚೆನ್ನಾಗಿದೆ, ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟೀ ಕುಡಿಬೋದು ಅಂತ. ಆ್ಯಂಡ್ ರಿಟರ್ನ್ ಅಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೊರಟ್ವಿ. ತುಂಬ ಅಂದರೆ ತುಂಬ ಫಾಗ್ ಇತ್ತು. ಹೇಗೆ ಅಂದರೆ ಆಪೋಸಿಟ್ ವೆಹಿಕಲ್ಲೇ ಕಾಣಿಸ್ತಿಲ್ಲ. ಆಲ್ರೆಡಿ ನೈಟ್ 8 o'clock 7:30 ಆರ್ ಸಮಥಿಂಗ್ ಇತ್ತು. ಎಷ್ಟು ಫಾಗ್ ಇತ್ತು ಅಂದರೆ ಆಪೋಸಿಟಲ್ಲಿ ನಮ್ಗೆ ಯಾವ ವೆಹಿಕಲ್ಲೂ ಕಾಣಿಸ್ತಿಲ್ಲ, ಅಷ್ಟು ಫಾಗ್ ಇತ್ತು. ಆವಾಗ ರಿಟರ್ನ್ ಅಲ್ಲಿ ನಾವು ಮತ್ತು ಅವರಿಬ್ಬರು ಏನು ಬ್ರದರ್ಸ್ ಬಂದಿದ್ದರು, ಇಬ್ಬರು ಡಿವೈಡ್ ಆದ್ವಿ. ಬಿಕಾಸ್ ನಮ್ಮ ಟಾರ್ಗೆಟ್ ಏನಂದರೆ ಬಿಫೋರ್ 9 o'clock ನಾವು ಚೆಕ್ ಪೋಸ್ಟಿಗೆ ಹೋಗಬೇಕಾಗಿತ್ತು. ಬಿಕಾಸ್ ಆಫ್ಟರ್ 9 o'clock ಚೆಕ್ ಪೋಸ್ಟ್ ಕ್ಲೋಸ್ ಆಗುತ್ತೆ, ಎಂಟ್ರಿ ಇಲ್ಲ. ಸೊ ನಾವು ಮನೆಗೆ ಹೋಗಬೇಕಾಗಿರೋ ರೀಸನಿಂದ ಮ್ಯಾನೇಜ್ ಮಾಡಬೇಕಿತ್ತು ಟೈಮು. ಆಮೇಲೆ ಅವ್ರು ಆ ಕಡೆ ಹೋದರು, ಯಾವ ಕಡೆ ಹೋಗ್ತೀವಿ ಅಂತ ಡಿಸ್ಕಷನ್ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಫಾಗ್ ಇಲ್ಲಿದ್ದಿದ್ದು ನೋಡಿ, ನಾವು ಹೋಗ್ತಿದ್ದ ರೂಟಲ್ಲಿ ಫಾಗ್ ಇದ್ದಿದ್ದು ನೋಡಿ, ಊಟಿ ವಯನಾಡಲ್ಲಿ ಸಿಕ್ಕಾಪಟ್ಟೆ ಫಾಗ್ ಇರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ. ಈ ಥರ ತುಂಬ ಫಾಗ್ ಇದೆ, ಚೆನ್ನಾಗಿರುತ್ತೆ, ನೆಕ್ಸ್ಟ್ ಏನಾದ್ರು ಪ್ಲ್ಯಾನ್ ಮಾಡ್ತೀವಿ ಅಂದರೆ ಅಲ್ಲಿಗೆ ಪ್ಲ್ಯಾನ್ ಮಾಡಿ ಅಂತೇಳಿ ಹೇಳಿದ್ವಿ. ಸೊ ನೆಕ್ಸ್ಟ್ ಇಯರ್ ಹೇಗಪ್ಪ ಅಂತಂದರೆ ಮೇ ಮತ್ತು ಜೂನ್ ಮಂತಲ್ಲಿ ಓಪನ್ ಆಗುತ್ತೆ. ಸೊ ಅದು ಬಂದು ಎಷ್ಟು ದಿನ ಇರುತ್ತೆ ಅಂದರೆ 26 to 28 ಡೇಸ್ ಏನೋ, 27 to 28 ಡೇಸ್ ಅಂದರೆ 27ರಿಂದ 28 ದಿನಗಳ ಕಾಲ ಓಪನ್ ಆಗುತ್ತೆ. ಆ ಟೈಮಲ್ಲಿ ಕೊಟ್ಟಿಯೂರಲ್ಲಿ ವೈಶಾಖ ಮಹೋತ್ಸವ ಅಂತೇಳಿ ಮಾಡ್ತಾರೆ. ಓಕೆನಾ, ವೈಶಾಖ ಮಹೋತ್ಸವ ಅಂತೇಳಿ ಮಾಡ್ತಾರೆ. ನೆಕ್ಸ್ಟ್ ಅದರಲ್ಲಿ ವಿಶೇಷತೆ ಅಂದರೆ ಏನಂದರೆ, ಈ ಕ್ಷೇತ್ರ ನೋಡೋಕ್ಕೆ ಆ್ಯಕ್ಚುಲಿ ಎಷ್ಟೋ ಜನ ಬರೋದೇನು ಅಂತಂದರೆ ಕಂಪ್ಲೀಟ್ಲಿ ಪ್ರಕೃತಿ, ಆ ಎನ್ವಿರಾನ್ಮೆಂಟು ಅಲ್ಲಿ ಕಂಪ್ಲೀಟ್ ಮಧ್ಯದಲ್ಲಿರೋದು. ಅಲ್ಲಿರೋ ರಿವರ್ ಬಂದು ಬಾವಲಿ ರಿವರ್ ಅಂಥೇಳಿ. ಓಕೆನಾ, ಬಾವಲಿ ರಿವರಲ್ಲಿ ಶಾಂತ ಮತ್ತು ಪವಿತ್ರ ಕ್ಷೇತ್ರ ಅಂಥೇಳಿ ಕರೀತಾರೆ. ತುಂಬ ಸೈಲೆನ್ಸ್ ಆಗಿರಬೇಕು, ತುಂಬ ಪವಿತ್ರವಾದಂಥ ಕ್ಷೇತ್ರ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಬಂದು 2 ಥರ ಇರುತ್ತೆ ಈ ಕ್ಷೇತ್ರದಲ್ಲಿ, 2 ಥರ. ಹೇಗೆ ಅಂತಂದರೆ, ಒಂದು ಇಕ್ಕೆರೆ ಕೊಟ್ಟಿಯೂರು, ಅಕ್ಕೆರೆ ಕಟ್ಟಿಯೂರು. ಓಕೆನಾ, ಅಕ್ಕೆರೆ ಕೊಟ್ಟಿಯೂರು ಅಂತಂದರೆ ಅದೇ ನಾವು ನದಿಯ ಆಚೆ ಇರುವಂಥದ್ದು, ಅದೇ ವರ್ಷಕ್ಕೊಂದು ಸಲ ಓಪನ್ ಮಾಡ್ತಾರಲ್ವ. ಸೊ ಅಲ್ಲಿ ಅದನ್ನು ಅಕ್ಕೆರೆ ಕೊಟ್ಟಿಯೂರು ಅಂತ ಕರೀತಾರೆ. ಓಕೆನಾ, ಅಂದರೆ ಅಲ್ಲಿ ಯಜ್ಞ ಸ್ಥಳ ಅದು, ಅಂದರೆ ದಕ್ಷ ಯಜ್ಞ ಮಾಡಿರುವಂತಹ ಸ್ಥಳದಲ್ಲಿ ಒಮ್ಮೆ ಓಪನ್ ಮಾಡ್ತಾರಲ್ಲ, ಅದು ಅಕ್ಕೆರೆ ಕೊಟ್ಟಿಯೂರು. ಇಕ್ಕೆರೆ ಕೊಟ್ಟಿಯೂರು ಅಂದರೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ವಿಡಿಯೋ ತೋರಿಸಿದೆ ಗೊತ್ತಾ, ಒಂದು ಟೆಂಪಲ್ ಅಂತ ಹೇಳಿ. ಸೊ ಆ ಟೆಂಪಲಲ್ಲಿ ಏನಂದರೆ ಅದು ಶಾಶ್ವತ, ಅಂದರೆ ಕಂಪ್ಲೀಟ್ ಇಯರ್ ಪೂರ್ತಿ ಅಲ್ಲೇ ಇರುವಂಥದ್ದು, ಅಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಅದು ಇಕ್ಕೆರೆ ಕೊಟ್ಟಿಯೂರು. ಸೊ ಕೊಟ್ಟಿಯೂರಿನಲ್ಲಿ 2 ಭಾಗ, ಇಕ್ಕೆರೆ ಮತ್ತು ಅಕ್ಕೆರೆ ಕೊಟ್ಟಿಯೂರು. ಸೊ ಅದನ್ನೆಲ್ಲ ನೋಡ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಬರಬೇಕಾದ್ರೆ ಏನಪ್ಪ ಅಂದರೆ, ನಾವು ರೀಚ್ ಆದ್ವಲ್ಲ, ಅಲ್ಲಿ ಆನೆ ಮೇನ್. ನಾವು ನಾನು ಎಷ್ಟೊಂದು ಸಲ ಅಂದ್ಕೊಂಡಿದ್ದೆ 6 o'clock ಟೈಮಲ್ಲಿ ಹೋದರೆ ಫಾರೆಸ್ಟಲ್ಲಿ ಒಳಗಡೆ ಚೆನ್ನಾಗಿರುತ್ತೆ, ಆ ಟೈಮಲ್ಲಿ ಹೋಗೋಣ ಅಂತ. ಬಟ್ ಆ ಟೈಮಿಗೆ ರೀಚ್ ಆಗೋಕ್ಕೆ ಆಗಿರಲಿಲ್ಲ. ನೈಟ್ ಏನಪ್ಪ ಅಂದರೆ ಆನೆ ಒಂದು ನೋಡಿದ್ವಿ ಅಷ್ಟೇ, ಒಂದು 2-3 ಆನೆ ನೋಡಿದ್ವಿ ಬಿಡಿ. ಒಂದಂತೂ ಕಾರ್ನರಲ್ಲೇ ನಿಂತಿತ್ತು. ಅದು ಹೆಂಗಿತ್ತು ಅಂತಂದರೆ ಅದ್ರ ದಂತದೆಲ್ಲ ನೋಡ್ರಿ, ಎಲ್ಲಿ ನಾವು ಹೋಗಿದ್ದು ಬರೀ ಬೈಕು, ಅಲ್ಲಿ ಯಾವುದೂ ಬೈಕ್ ಇಲ್ಲ, ಎಲ್ಲ ಕಾರು ಬಿಟ್ಟರೆ ನಾರ್ಮಲ್ ನೈಟ್ ಟೈಮು ಟ್ರಾವೆಲ್ ಮಾಡ್ತಾವಲ್ಲ ಟ್ರಾನ್ಸ್ಪೋರ್ಟ್ ಲಾರಿಗಳು, ಆ ಥರ ಲಾರಿಗಳು ಬಿಟ್ಟರೆ ನಮ್ಮದೇ ಬೈಕು. ಅದು ಬೈಕ್ ಹಿಂಗೆ ಅಂತಂದರೆ ಅದು ಏನು ಆನೆ ಇದೆ ಅದ್ರ ಪಕ್ಕದಲ್ಲೇ ಹೋಗಿದ್ದೀವಿ. ಅದು ಒಂದೇ ಕಡೆ ಸುಮ್ಮನೆ ನಿಂತಿದೆ. ಅದು ಹೆಂಗೆ ಅಂತಂದರೆ ತುಂಬ ದೂರದಿಂದ ಏನೋ ಕಲ್ಲೇನೋ ಅನ್ನೋ ಥರ. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ಏನಾದರೂ ಫಾರೆಸ್ಟ್ ಏರಿಯಾದಲ್ಲಿ ಓಡಾಡುವಾಗ ಏನಾದರೂ ಪ್ರಾಣಿಗಳನ್ನ ನೋಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ನಾವು ಇರ್ತೀವಲ್ವಾ. ಸೊ ವೀಡಿಯೋ ಮಾಡುವಾಗಲಿ ಅಥವಾ ಆ ಕಡೆ ಈ ಕಡೆ ನೋಡುವಾಗಲಿ, ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಐ ಥಿಂಕ್ ಎಲ್ರಿಗೂ ಆಗಿರುತ್ತೆ ಅನಿಸುತ್ತೆ. ಯಾವುದಾದ್ರೂ ಮರ ನೋಡಿದ್ರೆ ಅಲ್ಲಿ ಯಾವುದೋ ಹಾವೇನೋ ಅಥವಾ ತುಂಬ ನೆರಳಿಗೆ ಏನಾದ್ರು ಕಾಣಿಸಿದ್ರೆ ಅದು ಯಾವುದೋ ಪ್ರಾಣಿ ಏನೋ ಫೀಲ್ ಆಗ್ತಿರುತ್ತೆ. ಬಟ್ ಅದಲ್ಲ. ಸೊ ನಿಮಗೂ ಇದೇ ಥರ ಫೀಲ್ ಆಗಿದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ದಟ್ ಇಲ್ಲಿಂದ ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ಇಲ್ಲಿಂದ ಬೆಂಗಳೂರಿಗೆ ರೀಚ್ ಆದಮೇಲೆ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇರೋದು, ನಮ್ಮ ಬೆಂಗಳೂರಲ್ಲಿರುವಂಥ ತುಂಬ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಬಿಕಾಸ್ ಎಲ್ಲರಿಗೂ ಎಲ್ಲ ಥರ ಪ್ಲೇಸಸ್ಗೂ ಹೋಗುವಂಥ ಕೆಪಾಸಿಟಿ ಇರಲ್ಲ, ಇನ್ಕ್ಲೂಡಿಂಗ್ ನಾವು ಕೂಡ. ಎಲ್ಲೆಲ್ಲೋ ಹೋಗಬೇಕು ಅಂತ ಆಸೆ, ಬಟ್ ನಮ್ಮ ಕಮಿಟ್ಮೆಂಟ್, ನಮ್ಮ ಇನ್ಕಮ್ ಎರಡಕ್ಕೂ ಮ್ಯಾಚ್ ಆಗಲ್ಲ. ಸೊ ದಟ್ ಬೆಂಗಳೂರಲ್ಲೇ ತುಂಬ ಪ್ಲೇಸಸ್ ಇದೆ. ತುಂಬ ಪ್ಲೇಸಸ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಪ್ಲೇಸ್ ಗೊತ್ತಿದ್ರು ಕೆಲವೊಬ್ರಿಗೆ ಅಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ. ಹೋಗಿರೋದುಂಟು, ವಾಪಸ್ ಬಂದಿರೋದುಂಟು. ನಾವೇ ಕೂಡ ಹೋಗಿದ್ದೀವಿ ಕೆಲವೊಂದು ಪ್ಲೇಸಸ್ಗೆ.
ಅಲ್ಲಿ ರೂಲ್ಸ್ ಕಲ್ತಿದ್ದೆ ರಿಟರ್ನ್ ಬಂದಿರೋದು ಕೂಡ ಉಂಟು. ಸೊ ದಟ್ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋಣ ಅನ್ನೋದೇ ನಮ್ಮ ನೆಕ್ಸ್ಟ್ ಪ್ಲ್ಯಾನ್. ಸೊ ದಟ್ ಅದು ನಿಮ್ಗೆ ಇಷ್ಟ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಹೀಗೆ ನಮ್ಮ ನೆಕ್ಸ್ಟ್ ಬರುವಂಥ ಅಪ್ಕಮಿಂಗ್ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.